ಬುಧ ಮತ್ತು ಮಂಗಳ ಗ್ರಹಗಳಿಂದಾಗಿ ಲಾಭ ದೃಷ್ಟಿ ಯೋಗ ನಿರ್ಮಾಣವಾಗಲಿದೆ. ಇದರಿಂದಾಗಿ ಯಾವ 4 ರಾಶಿಗೆ ಸೇರಿದ ಜನರಿಗೆ ಬುದ್ಧಿ, ಸಾಹಸ, ಯಶಸ್ಸು, ಆರ್ಥಿಕ ವಿಚಾರಗಳಲ್ಲಿ ಲಾಭ ಮತ್ತು ಅದೃಷ್ಟವನ್ನು ಹೊಂದುವ ಸಂಭವ ಇದೆ ಅಂತ ನೋಡ್ತಾ ಹೋಗೋಣ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಮತ್ತು ಮಂಗಳ ಗ್ರಹಗಳು ಪರಸ್ಪರ 90 ಡಿಗ್ರಿಯಲ್ಲಿ ಚಲಿಸುವ ಸಂದರ್ಭದಲ್ಲಿ ಲಾಭ ದೃಷ್ಟಿ ಯೋಗ ಸೃಷ್ಟಿಯಾಗತ್ತೆ. ಬುಧ ಮತ್ತು ಮಂಗಳನಿಂದ ರೂಪುಗೊಳ್ಳುವ ಲಾಭದ ದೃಷ್ಟಿ ಯೋಗ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರೋದಾದರೂ ಕೆಲವು ರಾಶಿಯವರ ಮೇಲೆ ಇದರಿಂದ ಹೆಚ್ಚಿನ ಲಾಭವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಮತ್ತು ಮಂಗಳನಿಂದ ಸೃಷ್ಟಿಯಾಗುವ ಲಾಭ ದೃಷ್ಟಿ ಯೋಗ 2025 ಆಗಸ್ಟ್ 15ರಂದು ರೂಪುಗೊಳ್ಳಲಿದೆ. ಈ ವಿಶೇಷ ಯೋಗ 4 ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿರುತ್ತೆ. ಹಾಗಾದರೆ ಅದೃಷ್ಟಶಾಲಿ 4 ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಮಿಥುನ ರಾಶಿ. ಬುಧ ಮತ್ತು ಮಂಗಳನಿಂದ ಸೃಷ್ಟಿಯಾಗುವ ಲಾಭ ದೃಷ್ಟಿ ಯೋಗ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಲಾಭದಾಯಕವಾಗಿರುತ್ತೆ. ಈ ವಿಶೇಷ ಯೋಗದ ಶುಭ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮ ಅವಕಾಶಗಳು, ಹಾಗೆ ಆರ್ಥಿಕ ಲಾಭ ಮತ್ತು ತಾವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದರಲ್ಲಿ ಯಶಸ್ಸು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತೆ. ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಬುಧ ಮತ್ತು ಮಂಗಳನಿಂದ ರೂಪುಗೊಳ್ಳುವ ಲಾಭ ದೃಷ್ಟಿ ಯೋಗದ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಈ ಸಮಯದಲ್ಲಿ ಸಾಕಷ್ಟು ಹೆಚ್ಚಾಗಿರುತ್ತೆ. ಈ ಯೋಗ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸುತ್ತೆ. ನೀವು ನಿಮ್ಮ ಮಾತುಗಳನ್ನು ಹೆಚ್ಚು ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಪಡಿತೀರಿ. ನಿಮ್ಮ ಮಾತು ಮತ್ತು ವ್ಯಕ್ತಿತ್ವದಿಂದ ಇತರರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸ್ತೀರಿ. ಜೀವನದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸ್ತವೆ. ಈ ರಾಶಿಯವರಿಗೆ ಅಂದರೆ ಮಿಥುನ ರಾಶಿಯವರಿಗೆ ತನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಉಪಯೋಗಿಸುವ ಮತ್ತು ತಮ್ಮ ಕನಸುಗಳನ್ನು ನನಸು ಮಾಡುವ ಸಮಯ ಇದಾಗಿದೆ. ಇನ್ನು ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಈ ಬುಧ ಮತ್ತು ಮಂಗಳನಿಂದ ರೂಪುಗೊಳ್ಳುವ ಲಾಭ ದೃಷ್ಟಿ ಯೋಗ ಕಟಕ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭವನ್ನು ಉಂಟು ಮಾಡಲಿದೆ. ಈ ವಿಶೇಷ ಯೋಗದ ಶುಭ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಬುದ್ಧಿ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯದಲ್ಲಿ ಅದರ ಸಾಮರ್ಥ್ಯ ಕೂಡ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಕಾಣಬಹುದು. ಇದರೊಂದಿಗೆ ನೀವು ಜೀವನದಲ್ಲಿ ಸ್ಥಿರತೆ, ಮನೆ ಮತ್ತು ಸಂಬಂಧ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣ್ತೀರಿ. ಹಾಗೆ ಬುಧ ಮತ್ತು ಮಂಗಳನಿಂದ ಈ ಒಂದು ಕಟಕ ರಾಶಿಯ ಜನರ ವೃತ್ತಿ ಜೀವನಕ್ಕೆ ಅತ್ಯಂತ ಶುಭ ಸಮಯ ಇದಾಗಿರುತ್ತೆ. ಬುಧನ ಬುದ್ಧಿವಂತಿಕೆ ಮತ್ತು ಮಂಗಳನ ಪರಾಕ್ರಮ ನಿಮಗೆ ಕೆಲಸದ ಕ್ಷೇತ್ರದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ನೀವು ವ್ಯಾಪಾರದಲ್ಲಿ ಅಡೆತಡೆ ಎದುರಿಸ್ತಾ ಇದ್ದರೆ ಈ ಯೋಗ ನಿಮಗೆ ಹೊಸ ಯಶಸ್ಸಿನ ತಂತ್ರಗಳನ್ನು ರೂಪಿಸೋದಕ್ಕೆ ಮತ್ತು ಅವುಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ನಿಮಗೆ ಸಹಕಾರಿಯಾಗತ್ತೆ. ಈ ರಾಶಿಯ ಅಂದರೆ ಕಟಕ ರಾಶಿಯ ಜನರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮತ್ತು ನೀವು ಬಯಸಿದಂಥ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ವೃಶ್ಚಿಕ ರಾಶಿ. ಬುಧ ಮತ್ತು ಮಂಗಳನ ಲಾಭ ದೃಷ್ಟಿ ಯೋಗ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಬಹಳಷ್ಟು ಅನುಕೂಲಗಳನ್ನು ಉಂಟು ಮಾಡುತ್ತೆ. ಯೋಗದ ಶುಭ ಪ್ರಭಾವದಿಂದಾಗಿ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಸಂಬಳವನ್ನು ಹೆಚ್ಚು ಮಾಡಿಕೊಳ್ತಾರೆ. ಹಾಗೆ ವ್ಯಾಪಾರವನ್ನು ಮಾಡುವಂತಹ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ದಾಂಪತ್ಯ ಜೀವನ ಸಂತೋಷಮಯವಾಗಿರುತ್ತೆ, ಸುಖಮಯವಾಗಿರುತ್ತೆ. ಹಾಗೆ ವೃಶ್ಚಿಕ ರಾಶಿಯ ಜನರಿಗೆ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಪ್ರಮುಖ ಯಶಸ್ಸು ಸಿಗತ್ತೆ. ಉದ್ಯೋಗದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ದೊರಕುತ್ತೆ. ಅದಲ್ಲದೆ ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಆರ್ಥಿಕವಾಗಿ ಸಮಯ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿದೆ. ಹೂಡಿಕೆಯಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ ಮತ್ತು ಆದಾಯವನ್ನು ಹೆಚ್ಚಿಸೋದಕ್ಕೆ ಹೊಸ ಮೂಲಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಗೋಚರವಾಗ್ತವೆ. ಇನ್ನು ಮೀನರಾಶಿಗೆ ಸೇರಿದ ಜನರಿಗೆ ಬುಧ ಮಂಗಳನಿಂದ ರೂಪುಗೊಳ್ಳುವ ಲಾಭ ಯೋಗದ ಶುಭ ಪ್ರಭಾವದಿಂದಾಗಿ ಈ ಒಂದು ಹಠಾತ್ ಧನಲಾಭ, ವ್ಯಾಪಾರದಲ್ಲಿ ಲಾಭ ಮತ್ತು ಪ್ರೀತಿ ಪಾತ್ರರೊಂದಿಗಿನ ಸಂಬಂಧಗಳಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಈ ಸಂದರ್ಭದಲ್ಲಿ ನೀವು ಕಾಣ್ತೀರಿ. ಮೀನರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ನೀವು ಬಹಳಷ್ಟು ಸುಧಾರಣೆಯನ್ನು ಹೊಂದೋದರೊಂದಿಗೆ ಸಂತೋಷದಿಂದ ಜೀವನವನ್ನು ನಡೆಸ್ತೀರಿ. ಹಾಗೆ ಮೀನರಾಶಿಯ ಜನರಿಗೆ ಬುಧ ಮತ್ತು ಮಂಗಳನಿಂದ ರೂಪುಗೊಳ್ಳುವಂತಹ ಈ ಯೋಗ ವಿಶೇಷವಾಗಿ ಲಾಭದಾಯಕವಾಗಿರುತ್ತೆ. ಯಾಕಂದರೆ
ಇದು ನಿಮ್ಮ ಸೃಜನಶೀಲತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಹೊಸ ಯೋಜನೆ ಮತ್ತು ತಂತ್ರಗಳು ಲಾಭ ಕೊಡ್ತವೆ. ಇದರಿಂದ ವ್ಯಾಪಾರದಲ್ಲಿ ವೃದ್ಧಿ ಸಂಭವಿಸುತ್ತೆ. ಉದ್ಯೋಗದಲ್ಲಿರುವ ಈ ಉದ್ಯೋಗ ಮಾಡ್ತಾ ಇರುವಂತಹ ಜನರಿಗೆ ಈ ಒಂದು ಯೋಗ ಪ್ರಗತಿ ಮತ್ತು ಸಂಬಳದಲ್ಲಿ ಹೆಚ್ಚಳದ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ಹಾಗೆ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ಸಿಗ್ತವೆ. ಸಾಲದಿಂದ ನೀವು ಮುಕ್ತಿಯನ್ನು ಪಡಿತೀರಿ. ಈ 4 ರಾಶಿಯವರು ಮಿಥುನ ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ, ಈ 4 ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಇದೇ ಆಗಸ್ಟ್ 15ರಂದು ರೂಪುಗೊಳ್ಳುವ ಲಾಭ ಯೋಗದಿಂದಾಗಿ ನಿಮಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದರೊಂದಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.